ಅವರು ನಮ್ಮ ದೇಶದವರ ಅಲ್ಲ. ಅದೇನೋ ಹೇಳ್ತಾ ಇದ್ದಲ್ಲ ಜಮೀರ್ ಅಹಮದ್, ಯಾವುದು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಏನ್ ಹೇಳಿದ್ರು, ನಾನು ಬಾಂಬ್ ಕಟ್ಕೊಂಡು ಹೋಗಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕ್ಬಿಡ್ತೀನಿ ಅಂದ್ರಲ್ಲ. ಈಗ ಇವ್ರು ಯಾರಪ್ಪ ಇವರು? ಫಸ್ಟ್ ಅವ್ರು ಪ್ರೂವ್ ಆಗ್ಲಿ. ಆಪರೇಷನ್ ಸಿಂಧೂರ್ ಆದಾಗ ಹೇಳಿದ್ರಲ್ಲ, ಬಾಂಬ್ ಕಟ್ಕೊಂಡು ಹೋಗಿ ಪಾಕಿಸ್ತಾನದಲ್ಲಿ ಎಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಹೊಡೆದಾಕ್ಬಿಡ್ತೀನಿ ಅಂತ. ಇವ್ರು ಫಸ್ಟ್ ಇವ್ರು ಯಾರು ಅಂತ ಕನ್ಫರ್ಮ್ ಆಗ್ಲಿ. ಇವ್ರು ವೆಸ್ಟ್ ಬೆಂಗಾಲಿಂದ ಬಂದ್ರೆ ಅಲ್ಲಿ ಇವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟವ್ರು ಯಾರು? ತನಿಖೆ ಆಗ್ಬೇಕಲ್ಲ. ಅವ್ರ ಭಾಷೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯಾವ ಭಾಷೆ ಮಾತಾಡ್ತಾರೆ ಅಂತ. ಅದಕ್ಕೆ ತನಿಖೆ ಆಗ್ಬೇಕಿದು. ನಾಳೆ ನಾನು ಮತ್ತು ನಾರಾಯಣ ಸ್ವಾಮಿ ಅವರು 11:15 ಆ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನ ಬಯಲಿಗೆಳೆಯುವಂತ ಕೆಲಸವನ್ನ ನಾವಿಬ್ಬರೂ ನಾವು ಮಾಡ್ತೀವಿ. ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆಧಾರ್ ಕಾರ್ಡೇ ನಾನು ಹೇಳಿದ್ನಲ್ಲ, 20,000 ಕೊಟ್ಟರೆ ಆಧಾರ್ ಕಾರ್ಡ್ ಕೊಡುವಂತ ಸಿಸ್ಟಮ್ ವೆಸ್ಟ್ ಬೆಂಗಾಲಲ್ಲಿ ಇದೆ. ಅದರ ತನಿಖೆ ಆಗ್ಬೇಕು ಫಸ್ಟ್. ಅವ್ರೆಲ್ಲೋ ಈಗ ಅವ್ರ ತಂದೆ ಎಲ್ನೋರು ಇದೆ ಅಂತ ಗೊತ್ತಾಗ್ಬಿಡ್ತದಲ್ಲ, ಅವ್ರ ತಾತ ಎಲ್ನೋರು ಅಂತ ಹೇಳಿದ್ರೆ ಗೊತ್ತಾಗ್ತದಲ್ಲ. ಈಗ SIR ಮಾಡ್ತಾ ಇದ್ದಲ್ಲ, ಅದೇ ತಾನೇ ಮಾಡ್ತಾ ಇರೋದು. ಮಾಡಲೇಬೇಕು, ಮಾಡೇ ಮಾಡ್ತಾರೆ, ಅದು ಪ್ರಶ್ನೆನೇ ಇಲ್ಲ. ಅಲ್ಲಿ ಜಾರ್ಜ್ ಕ್ಷೇತ್ರದಲ್ಲಿ ರೈಲ್ವೆ ಕಾಮಗಾರಿಗೆ ಅಂತ ಕೆಲವು ಮನೆಗಳನ್ನು ತೆರವು ಮಾಡಿದ್ರು. ಅವರೆಲ್ಲ ದಲಿತರಂತೆ, ಅವ್ರಿಗೆ ಇನ್ನೂ ಮನೆ ಕಟ್ಕೊಟ್ಟಿಲ್ಲ. ನಾನು ಹೇಳ್ದಲ್ಲ, 40 ಕಡೆ ತೆರವು ಮಾಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿ ಕಳೆದ 1 ವರ್ಷದಲ್ಲಿ. 40 ಕಡೆ ದಾಖಲೆ ನನ್ನ ಹತ್ರ ಇದೆ. 40 ಕಡೆ ತೆರವು ಮಾಡಿದ್ದಾರೆ. ಹಾಗಾದ್ರೆ ಆ 40 ಕಡೆ ತೆರವು ಮಾಡಿರೋರು ಎಲ್ಲರಿಗೂ ಕೂಡ ನೀವು ಮನೆ ಕಟ್ಕೊಡ್ತೀರಾ, ಸೈಟ್ಗಳು ಕೊಡ್ತೀರಾ? ಅವ್ರಿಗೆ ಮಾನವೀಯತೆ ಅಲ್ವಾ? ಅವ್ರಿಗೆ ಮಾನವೀಯತೆ. ಅವ್ರಿಗೆ ಎಲ್ಲ ಕನ್ನಡದವರು, ಅವರೆಲ್ಲ ಕನ್ನಡದವರು, ಪಕ್ಕಾ ಕನ್ನಡಿಗರು. ನಾವು ಅವ್ರಿಗೆ ನಮಗ್ ಸೊಪ್ಪಾಕಿಲ್ಲ ಅಂದ್ರೆ ನಮ್ಮಲ್ಲಿ ದೆವ್ವ ಬಂದ್ರೆ ಬಿಡ್ಸಕ್ಕೆ ಇದ್ರ ಸೊಪ್ಪೈತೆ, ಯಾವುದು? ಬೇವಿನ ಸೊಪ್ಪು ಹಾಕ್ತೀರಿ ನಾವು. ಸರಿ ಏನಪ್ಪ, ಬೇವಿನ ಸೊಪ್ಪು ಹಾಕಿ ಮಂತ್ರ ಹಾಕ್ತೀರಿ ನಾವು. ಆ ಹೆಸರಷ್ಟೇ, ಅವ್ರ ಮಾನವೀಯತೆ ಅಂತ ಹಾಕೊಂಡವರಲ್ಲ. ಅದರಲ್ಲಿ ಎಲ್ಲಾನು ಅಲ್ಲಿಂದ ಬಂದೈತಲ್ಲ ಸೂಚನೆ, ವೇಣುಗೋಪಾಲಿಂದ ಸೂಚನೆ ಬಂದೈತಲ್ಲ, ರಾಹುಲ್ ಗಾಂಧಿಯಿಂದ ಸೂಚನೆ. ಅವರೇ ಹೇಳಿದ್ರಲ್ಲ, DK ಶಿವಕುಮಾರ್ ಹೇಳಿದ್ರು, ಮುಖ್ಯಮಂತ್ರಿನೇ ಹೇಳಿದ್ರಲ್ಲ, ಅವರೇ ಹೇಳೋದು ಅಂತ. ಈ ಕಾರಣಕ್ಕೆ ನೋಡಿ, ಇವ್ರಿಗೋಸ್ಕರ, ಯಾರು ಅಲ್ಲಿರೋ ಮುಸ್ಲಿಂ ಅವ್ರಿಗೋಸ್ಕರ ರಾಹುಲ್ ಗಾಂಧಿ ಡಿಸ್ಕಸ್ ಮಾಡ್ತಾರೆ, ವೇಣುಗೋಪಾಲ್ ಡಿಸ್ಕಸ್ ಮಾಡ್ತಾರೆ. ಅದೇ ಬಾಂಗ್ಲಾದೇಶದಲ್ಲಿ ಲಕ್ಷಾಂತರ ಜನ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಓಡಿಸ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾನ ಇವ್ರನ್ನ ಕರೆದು ಹೇಳಿದಾರ? ಏನಾನ ಒಂದು ಟ್ವೀಟ್ ಮಾಡಿದ್ದೀರಾ ನೀವು? ಮನೆಯಾಳ ಕಾಂಗ್ರೆಸ್ ಅವರು ಒಂದು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಬಗ್ಗೆ ಒಂದೇ ಒಂದು ಟ್ವೀಟ್ ಇಲ್ಲ, ಒಂದೇ ಒಂದು ಮಾನವೀಯತೆ ಇಲ್ಲ. ಇಲ್ಲಿ ಉಕ್ಕಿ ಹರಿತಾ ಇದೆ ಮಾನವೀಯತೆ ಅನ್ನೋದು, ಉಕ್ಕಿ ಹರಿತಾ ಇದೆ ಇಲ್ಲಿ. ಅಲ್ಲೇ ಯಾಕೆ ಮಾನವೀಯತೆ ಇಲ್ಲ? ಈಗ ಕುರ್ಚಿ ಫೈಟ್ ಅಲ್ಲಿ ನಾನು ಮುಂದು ನೀನು ಮುಂದು. ಅದಕ್ಕೆ ಈ ಮನೆಗಳು ಕೊಡೋ ವಿಚಾರದಲ್ಲಿ ನಾನ್ ಮುಂದು ನೀನು ಮುಂದು ಅಂತ DCM CM ಇಬ್ಬರು ಜಗಳ. ಅದಕ್ಕೆ ವೇಗ ತಗೊಂಡಿದೆ ಇದಕ್ಕೆ. ಯಾಕಂದ್ರೆ ಪಟಾಪಟ್ 2 ದಿನದಲ್ಲಿ, ಅವಾಗ ನಾನು ಕೇಳಿದೆ ಈಗ ಅಧಿಕಾರಿಗಳನ್ನ, ಇವಾಗ ಸಾಯಂಕಾಲ ಸಂಜೆ ಬರ್ತೀನಿ ಅಂದೆ 5 ಗಂಟೆಗೆ, ಎಲ್ಲ ಸರ್ವೆ ಮಾಡ್ತಾ ಇದ್ದೀರಿ ಸರ್, ಇವಾಗ ಬೇಡ ಬರೋದು ಅಂತ ಅಂದ್ರು. ಇವಾಗ ಫೋನ್ ಮಾಡಿದ್ದೆ ಅಲ್ಲಿಗೆ, ಎಲ್ಲ ಸರ್ವೆ ಮಾಡ್ತಾವ್ರಂತೆ. ಪೊಲೀಸರು, ರೆವಿನ್ಯೂ ಇಲಾಖೆಯವರು, ಕಾರ್ಪೊರೇಷನ್ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ನೋ ಕ್ವಶನ್ ಅಟ್ ಆಲ್. ನೀವು ಈ ತರ ಮಾಡಿದ್ರೆ ನಾಳೆ ಆಗ್ತಾರೆ, ಪರಿಹಾರ ತಗೊಂತಾರೆ. ನಾಳೆ ಸ್ಕೂಲಲ್ಲಿ ಆಗ್ತಾರೆ, ಯಾರೋ ಬಂದು ಆಸ್ಪತ್ರೆಯಲ್ಲಿ ಆಗ್ತಾರೆ ಜಾಗದಲ್ಲಿ. ಎವಿಕ್ಷನ್ ಮಾಡಿದಾಗ ಅವ್ರು ಪರಿಹಾರ ಕೊಡಬೇಕು. ಆಮೇಲೆ ಸರ್ಕಾರದ ಖಜಾನೆ ಪೂರ್ತಿ ಖಾಲಿ, ಇವಾಗೇ ಖಾಲಿ, ಸಿದ್ದರಾಮಯ್ಯ ಬಂದ್ಮೇಲೆ ಖಾಲಿ ಡಬ್ಬ ಹೊಟ್ಟಿದೆ, ಇನ್ನೇನು ಉಳ್ಕೊಂಡೇ ಇರಲ್ಲ. ಅದರಿಂದ
ನೋಡಿ, ಕಾನೂನು ಎಲ್ಲರಿಗೂ ಒಂದೇ. ಒತ್ತುವರಿದಾರರಿಗೆ ಏನ್ ಕಾನೂನು ಇದೆ ಆ ಕಾನೂನು ಯಾವುದೇ ಧರ್ಮ ಆದರೂ ಅಪ್ಲೈ ಆಗಬೇಕು. ಶ್ರೀಮಂತರ ವಿಚಾರ ಈ ಪ್ರಕರಣ ಹೊರತಾಗಿ ಒತ್ತುವರಿ ವಿಚಾರಗಳು ಶ್ರೀಮಂತರಷ್ಟು ಒತ್ತುವರಿ ಮಾಡಿದ್ದಾರೆ, ಅದರ ಬಗ್ಗೆ ಯಾವ ಸರ್ಕಾರ ಕ್ರಮ ಕೈಗೊಳ್ತಾರೆ? ಬಡವರ ಮನೆ ಕಟ್ಟಿದಾಗ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತ. ಎಲ್ಲರಿಗೂ ಒಂದೇ ಕಾನೂನು ಇರೋದು. ಶ್ರೀಮಂತ ಕೊಲೆ ಮಾಡಿದ್ರೆ ಅವ್ರಿಗೂ ಒಂದೇ ಶಿಕ್ಷೆ, ಬಡವ ಕೊಲೆ ಮಾಡಿದ್ರು ಅವ್ರಿಗೂ ಒಂದೇ ಶಿಕ್ಷೆ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಶಿಕ್ಷೆ. ಆದ್ರೆ 2-3 ಸರ್ಕಾರ ಬದಲಾದ್ರು, ರಾಜಕಾಲುವೆ ಕೆಲವರು ಮಾಡೋ ಸಂದರ್ಭದಲ್ಲಿ ದೊಡ್ಡವ್ರ ಮನೆ ಬಂತು, ದೊಡ್ಡ ಬಿಲ್ಡಿಂಗ್ ಬಂತು, ಪ್ರಭಾವಿಗಳಿದಾರೆ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಯಾರೇ ನಮ್ಮ ಸರ್ಕಾರ ಇದ್ರಾಗೂ ನಾವು ಹೊಡೆದಿದ್ದೀರಿ. RCC ಬಿಲ್ಡಿಂಗ್ ಎಲ್ಲ ಹೊಡೆದಾಕಿದ್ದೀರಿ ನಾವು. ನಮ್ಮ ಸರ್ಕಾರ ಇದ್ದಾಗ ಹೊಡೆದಿದ್ದೀರಿ, RCC ಬಿಲ್ಡಿಂಗ್ ಹೊಡೆದಿದ್ದೀರಿ. ಅದರಿಂದ ಇಲ್ಲಿ ಈ ಕೋಗಿಲಿಗೆ ಸಂಬಂಧಪಟ್ಟಂತ ವಿಚಾರ, ಇದಕ್ಕೋಸ್ಕರ ಹೊಸ ಒಂದು ನಿಯಮಗಳನ್ನ ಮಾಡಬೇಡಿ. ಮಾನವೀಯತೆ ಅಂತ ನಿಯಮ ಮಾಡಿದ್ರೆ ಅದು ಬಂಡವಾಳ ಬಾಕ್ಸ್ ಓಪನ್ ಮಾಡ್ದಂಗೆ ಇಡೀ ರಾಜ್ಯದ ಸರ್ಕಾರಿ ಜಮೀನುಗಳ ಲೂಟಿಗೆ ಇದೊಂದು ದಾರಿ ಮಾಡಿಕೊಟ್ಟಂಗೆ ಮಾಡ್ತೀರಿ, ಹೈವೇ ಮಾಡಿಕೊಟ್ಟಂಗೆ ಮಾಡ್ತೀರಿ. ಇದು ಮಾಡಬೇಡಿ. ಈ ವಿಚಾರದಲ್ಲಿ ಹೈಕಮಾಂಡ್ ಬಹಳ ಸೂಚನೆ ಕೊಟ್ಟಿದೆ, ಮನೆ ಕೊಡಲೇಬೇಕು ಅಂತ. ಒಂದ್ ವೇಳೆ ಕೊಟ್ಟಿದ್ದೆ ಆದಲ್ಲಿ ಬಿಜೆಪಿ ಯಾವ ರೀತಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ನಾನು ಹೇಳ್ದಲ್ಲ, ಈಗ ಬೀದಿಗಿಳಿದು ಹೋರಾಟ ಮಾಡೇ ಮಾಡ್ತೀರಿ. ಕೊಟ್ರೆ ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ಅಂತ ನಾನು ಕೇಳ್ದಲ್ಲ. ಈಗ ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ಅಂತ ಬರಿಬೇಕಲ್ಲ, ಆದೇಶದಲ್ಲಿ ಬರಿಬೇಕು, ಸರ್ಕಾರಿ ಆದೇಶದಲ್ಲಿ ಬರಿಬೇಕು. ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಿ ಅಂತ ಬರಿಬೇಕಲ್ಲ. ಮಾನವೀಯತೆ ಕಾನೂನು ಬರಲ್ಲ ಅಲ್ಲಿ. ಕಾನೂನಲ್ಲಿ ನೀನು ಅರ್ಜಿ ತಗೊಬೇಕು. ನಾಳೆ ಯಾವುದೋ ಅಧಿಕಾರಿ ಅಂತ ಇಟ್ಕೊಳ್ಳಿ, ನಾಳೆ ಯಾವುದೋ ಒಬ್ಬ ಜಿಲ್ಲಾಧಿಕಾರಿ, ಅವನು ಮಾನವೀಯತೆ ಹೆಸರಲ್ಲಿ 1,000 ಮನೆಗಳನ್ನ ಕೊಟ್ಬಿಡ್ತಾನೆ. ಮಾನವೀಯತೆ ಅವನ ಮೇಲೆ ನೀವು ಕ್ರಮನೇ ತೆಗೆದುಕೊಳಕ್ಕಾಗಲ್ಲ. ನೀವು ಕ್ರಮನೇ ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರೆ. ಅಂದ್ರೆ ಇನ್ಮೇಲೆ ಎಲ್ಲ ಮಾರಾಟ ಆಗೋತತೆ ಮನೆಗಳೆಲ್ಲ. ಮಾನವೀಯತೆ ಅಂತ ಎಲ್ಲ ಕೊಟ್ಬಿಟ್ರೆ ಮಾನ ಮರ್ಯಾದೆ ಇರೋರ ಕಥೆ ಏನಾಗ್ತತೆ? ಅವ್ರು ಬೀದಿ ಪಾಲಾಗ್ತಾರೆ. ಅದರಿಂದ ಇದು ಮಾಡಿದ್ರೆ ಇದು ಯಾವ ಕೋರ್ಟಲ್ಲೂ ನಿಲ್ಲಲ್ಲ. ನೀನು ಕೊಟ್ರೆ ಯಾವ ರೆಡಿ ಮಾಡ್ತಾ ಇದ್ದೀರಿ ಕೋರ್ಟ್ಗೆ. ಅವಾಗೆ PL ಹಾಕಕ್ಕೆ ನಾನು ನಮ್ಮ ಲೀಗಲ್ ಸೆಲ್ ಅವರಿಗೆ ಹೇಳಿದ್ದೀನಿ. ಅದು ಚರ್ಚೆ ಆಗ್ತದೆ ಕೋರ್ಟಲ್ಲಾಗಲಿ. ಓಕೆನಾ? ಕಳೆದ ವರ್ಷ ನವೆಂಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬಂದಿದೆ ಸರ್, ಈ ಎವಿಕ್ಷನ್ ಆಲ್ ಇಂಡಿಯಾ ಗೈಡ್ಲೈನ್ಸ್. ಅದರಲ್ಲಿ ಅವ್ರು ಹೇಳಿರೋದು ಏನಂದ್ರೆ, ಈ ರೀತಿ ಎಲ್ಲಾದ್ರೂ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಆಗಿದ್ರೆ ಆವಾಗ ಅಫ್ಕೋರ್ಸ್ ನೋಟಿಸ್ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ನೋಟಿಸ್ ಕೊಟ್ಟು ಅವರ ಒಪಿನಿಯನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಒಂದ್ ವೇಳೆ ಡೆಮಾಲಿಷನ್ ಮಾಡೋ ಆಗಿದ್ರೆ ರಿಹ್ಯಾಬಿಲಿಟೇಷನ್ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಇದರಲ್ಲಿದೆ, ಗೈಡ್ಲೈನ್ಸ್ ಅಲ್ಲಿ ಇದೆ. ಸೊ ಅದ್ರ ಪ್ರಕಾರ ಈಗ ನೀವು ಹೇಳಿದಂಗೆ ಬೇರೆ ಬೇರೆ ಎಲ್ಲಾ ಕೇಸಲ್ಲೂ ಅವರು ಕನ್ಸಿಡರ್ ಮಾಡೋದಿದ್ರೆ ಈ ಪಾಲಿಸಿ ಏನಂತ ಮಾಡಿ ಅದು ಯಾರಿಗೆ ಅದು ಅಲ್ಲಿರೋ ಜನಕ್ಕೆ. ಇಲ್ಲಿ ಕನ್ನಡಿಗರು ಇರ್ಬೇಕು. ಅವರು ಕನ್ನಡಿಗರಿದ್ರೆ ಅದೆಲ್ಲ ಎಲಿಜಿಬಿಲಿಟಿ ಬರ್ತದೆ. ಸ್ಥಳೀಯರಲ್ಲ ಅಂದಮೇಲೆ ಬರೋ ಪ್ರಶ್ನೆನೇ ಇಲ್ಲ. ಓಕೆ, ಮುಗಿಸೋಣ. ಒಂದೊಂದು ಪಾಯಿಂಟ್ ಇದೆ. ಈಗ ಆಲಮಟ್ಟಿದು ಜಮೀನನ್ನ ಇನ್ನೂ ಅವ್ರಿಗೆ ನಿರಾಶ್ರಿತರಿಗೆ ಜಮೀನು ಕೊಡಕ್ಕಾಗ್ತಾ ಇಲ್ಲ, ಮನೆ ಕೊಡಕ್ಕಾಗ್ತಾ ಇಲ್ಲ ಅವ್ರಿಗೆ. ಕೊಡಗಲ್ಲಿನೂ ಕೂಡ ಡ್ಯಾಮೇಜ್ ಆಗಿರೋ ಮನೆಗಳು, ಫ್ಲಡ್ ಡ್ಯಾಮೇಜ್ ಆಗಿರೋ ಮನೆಗಳಿಗೆ ಇನ್ನೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಮೊನ್ನೆ ಕಳೆದ 6 ತಿಂಗಳಿಂದ ಬಿದ್ದಂತ ಮನೆಗಳಿಗೆ ಲಕ್ಷಾಂತರ ಮನೆಗಳು ಕೊಡಬೇಕು. ಅದು ಕೊಡಕ್ಕೆ ಯೋಗ್ಯತೆ ಇಲ್ಲ ಇಡೀ ರಾಜ್ಯದಲ್ಲಿ. ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ.